ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಾಳೆ ಬೆಳೆಯಲ್ಲಿ ಲಕ್ಷ ಕಾಣಬಹುದು, ಅದು ದುಡಿಬಹುದು ಲಕ್ಷನ ಆರಾಮಾಗಿ. ಬಟ್ ಶ್ರಮ ಪಡಬೇಕು. ನಾವು ಯಾವ ಥರ ಶ್ರಮ ಪಡ್ತೀವಿ ಆ ಥರ ನಮಗೆ ದುಡ್ಡು ಸಿಗುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರದ್ಧೆ ಇರಬೇಕು. ನಾವು ಏನೇ ಬೆಳೆ ಬೆಳಿಬೇಕಾದ್ರೂ ಅದನ್ನು ಯಾವ ಥರ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಸಲ ವಾತಾವರಣ ಕೈ ಕೊಟ್ಟಾಗ್ಲೂ ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಚೆನ್ನಾಗಿ ಬೆಳೆದು ಕೂಡ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವ ಥರ ಯಾವಾಗ ಯಾವ ಸಮಯದಲ್ಲಿ ನಾಟಿ ಮಾಡಿದ್ರೆ ಯಾವ ಥರ ಅದಕ್ಕೆಲ್ಲ ಏನೇನು ಟಿಪ್ಸ್ ಇದೆ ಅದನ್ನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಪ್ರತಿಯೊಂದು ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ತುಂಬ ಬಾಳೆ ಬೆಳಿಬೇಕು ಅಂತ ಫಸ್ಟ್ ಟೈಮ್ ಅಂದ್ಕೊಂಡಿರೋರಿಗೆ ಅಥವಾ ಈಗ ಆಲ್ರೆಡಿ ಬಾಳೆ ನಾಟಿ ಮಾಡಿರೋರಿಗೆ ಅವ್ರಿಗೆಲ್ಲ ತುಂಬ ಸಹಾಯ ಆಗುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಬ್ಬರು ರೈತರು ಕೂಡ ಕೊನೆ ತನಕ ನೋಡಿ. ಇದರಲ್ಲಿ ಕೆಲವೊಂದು ಅಂಶಗಳು ನಿಮಗೆ ತುಂಬ ಸಹಾಯ ಆಗುತ್ತೆ ಅನ್ಕೋತೀನಿ. ಫಸ್ಟು ಬಾಳೆ ಬೆಳಿಬೇಕು ಅಂತಂದರೆ ಅದರಲ್ಲಿ ನಾವು ಲಕ್ಷಾಂತರ ರೂಪಾಯಿ ಕಾಣಬೇಕು ದುಡ್ಡನ್ನು ಚೆನ್ನಾಗಿ ಅಂತಂದರೆ ಕೆಲವೊಂದು ಟಿಪ್ಸ್ಗಳನ್ನ ನಾವು ತಿಳ್ಕೊಬೇಕು. ಸುಮ್ಮನೆ ಯಾವ ಟೈಮಲ್ಲಿ ಯಾವ ಸಮಯದಲ್ಲೂ ನಾಟಿ ಮಾಡಿದ್ರೆ ಅದು ಆಗಲ್ಲ. ಫಸ್ಟು ಇದು ಮೊದಲು ಯಾವ ಸಮಯದಲ್ಲಿ ಸೂಕ್ತ ಅಂತ ಹೇಳ್ಕೊಟ್ಬಿಡ್ತೀನಿ. ನಾಟಿಗೆ ಎಲ್ಲ ಸಮಯದಲ್ಲಿ ಹಾಕ್ಬೋದು. ಕೆಲವೊಂದು ಇದು ವರ್ಷ ಪೂರ್ತಿ ಬೆಳೆಯುವಂಥ ಬೆಳೆ ಇದು, ತೋಟಗಾರಿಕೆ ಬೆಳೆ. ಆದರೆ ಕೆಲವೊಂದು ನಾವು ಯಾವ ಟೈಮಲ್ಲಿ ಹಾಕಿದ್ರು ಬಂದ್ಬಿಡುತ್ತೆ. ಒಂದೊಂದು ಟೈಮಲ್ಲಿ ರೇಟ್ ಇರಲ್ಲ. ಆ ಟೈಮ್ಗೆ ಹಾಕೋಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಾವು ಇದರಲ್ಲಿ ಏನು ಅನ್ಕೊಂಡಿರ್ತೀವಿ ಅದನ್ನು ಸಾಧನೆ ಮಾಡೋಕ್ಕಾಗಲ್ಲ. ಅದರಿಂದ ಫಸ್ಟ್ ಯಾವ ಸಮಯದಲ್ಲಿ ಇದನ್ನು ನಾಟಿ ಮಾಡೋಕ್ಕೆ ಸೂಕ್ತ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಮಳೆಗಾಲ ಮೇಯ್ನು, ಮುಖ್ಯವಾಗಿ ಜೂನಿಂದ ಶುರುವಾಗುತ್ತೆ. ಜೂನ್, ಜುಲೈ, ಆಗಸ್ಟ್ ಈ ಸಮಯದಲ್ಲಿ ಮಳೆಗಾಲ ಶುರುವಾಗೋದ್ರಿಂದ ಈ ಸಮಯದಲ್ಲಿ ತುಂಬಾ ಸೂಕ್ತವಾಗಿರುತ್ತೆ. ಯಾಕಂದ್ರೆ ನಾಟಿ ಮಾಡಕ್ಕೆ ನೀರು ನಾವು ಏನ್ ನೀರು ಕೊಡ್ತೀವಿ ಡ್ರಿಪ್ ಅಲ್ಲಿ ಅಥವಾ ಇದ್ರ ನೀರಾವರಿಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಳೆ ವಾತಾವರಣಕ್ಕೆ ಚೆನ್ನಾಗಿ ಬೆಳೆಯೋಕ್ಕೆ ಸೂಕ್ತ ಆಗುತ್ತೆ. ಅದು ಫಸ್ಟು ಬೇರು ಕೊಟ್ಬಿಟ್ಟು ಮೇಲಕ್ಕೆ ಬರೋಕ್ಕೆ ಸೂಕ್ತ ಆಗುತ್ತೆ. ಬಾಳೆ ಗಿಡಗಳು ನಾವು ಕಣ್ಣು ನಾಟಿ ಮಾಡ್ತಿರೋ ಅಥವಾ ಟಿಶ್ಯೂ ಕಲ್ಚರಲ್ಲಿ ಮಾಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಅದು ಫಸ್ಟು ಏನಾಗುತ್ತೆ, ಮಳೆ ಬಿದ್ದರೆ ಮಳೆಯಲ್ಲಿರೋ ಅಂಶಗಳು ಅದಕ್ಕೆ ತುಂಬ ಸಹಾಯ ಆಗುತ್ತೆ. ಅದರಿಂದ ಮಳೆ ಬೀಳೋ ಟೈಮ್ ಅಂತಂದರೆ ಜೂನ್, ಜುಲೈ, ಆಗಸ್ಟ್ ಈ ಸಮಯ ತುಂಬ ಸೂಕ್ತ ಆಗಿರುತ್ತೆ ಬಾಳೆ ನಾಟಿ ಮಾಡೋಕ್ಕೆ. ಅದಾದ ನಂತರ ನೆಕ್ಸ್ಟ್ ಇನ್ನು ಸೆಪ್ಟೆಂಬರು, ನವಂಬರು ಈ ಟೈಮು. ಸೆಪ್ಟೆಂಬರ್, ನವಂಬರ್, ಅಕ್ಟೋಬರ್ ಈ 3 ತಿಂಗಳಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಮಳೆ ಜೊತೆಗೆ ಮಳೆನೂ ಬೀಳುತ್ತೆ, ಮಳೆನೂ ಸಹಾಯ ಆಗುತ್ತೆ ಅದು ಚೆನ್ನಾಗಿ ಬರೋಕ್ಕೆ. ಇನ್ನೊಂದೇನಪ್ಪ ಅಂತಂದರೆ ಈಗೇನು ನೀವು ಲಕ್ಷ ಗಳಿಸ್ಬೋದು ಅನ್ನೋದಕ್ಕೆ ಇದೊಂದು ಟಿಪ್ಪು. ಈ ಸೆಪ್ಟೆಂಬರಿಂದ ನಾವು ಏನಾದ್ರು ಕರೆಕ್ಟಾಗಿ ನಾಟಿ ಮಾಡಿದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 3 ತಿಂಗಳ ಒಳಗಡೆ ನಾಟಿ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಟೈಮಲ್ಲಿ ಹಬ್ಬಗಳು ಶುರುವಾಗೋದ್ರಿಂದ, ಆ ಸೀಸನ್ ಶುರುವಾಗೋದ್ರಿಂದ ನಮಗೆ ಬೆಲೆನೂ ಹೆಚ್ಚಾಗಿ ಸಿಗುತ್ತೆ. ಈಗ ಬೇರೆ ಟೈಮಲ್ಲಿ ಹೋಗ್ಸ್ಕೊಂಡ್ರೆ ಏನು, ಈಗ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಈ ಥರ ಇದ್ದರೆ ಆಲ್ಮೋಸ್ಟ್ ಆ ಟೈಮ್ಗೆ ಒಂದು 20-30% ಜಾಸ್ತಿ ಆಗುತ್ತೆ. ಈಗ 50 ರೂಪಾಯಿ ಇದ್ರೆ ಆ ಟೈಮಲ್ಲಿ 80 ರೂಪಾಯಿ ಆಗುತ್ತೆ. ಆಗ ನಮಗೆ ಆಬ್ವಿಯಸ್ಲಿ ಲಾಭ ಸಿಗುತ್ತೆ. ರೈತನಿಗೂ ಬೇಕಿರೋದು ಅದೇ, ಲಾಭನೇ ಬೇಕು ಅಲ್ವಾ. ನಾವು ಚೆನ್ನಾಗಿ ಬೆಳೆದು ರೇಟ್ ಸಿಗ್ಲಿಲ್ಲ ಅಂತಂದ್ರೂ ಕಷ್ಟ. ಚೆನ್ನಾಗಿ ಬೆಳೆದಿರ್ತೀವಿ ಅನ್ನೋ ಒಂದು ತೃಪ್ತಿ ಇಟ್ಕೊಂಡು ಇರೋಕ್ಕಾಗಲ್ಲ. ಅದರಲ್ಲಿ ನಾವು ಸಂಪಾದನೆ ಮಾಡಿದ್ರೆ ತಾನೇ ಮುಂದೆ ಎಲ್ಲ ನಮಗೂ ಬೆಳೆಯೋಕ್ಕೆ ಆಸಕ್ತಿ ಬರೋದು. ಹಂಗೇನೆ ನಾವು ಬೆಳೆದ್ರೂ ಕೂಡ ಅದರಲ್ಲಿ ಒಳ್ಳೆ ಬೆಲೆ ಸಿಗಬೇಕು ಅಂತಂದಾಗ ನಾವು ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಅದನ್ನು ತಿಳ್ಕೊಬೇಕು. ನೀವು ಈ ತಿಂಗಳಲ್ಲಿ ಮಾಡಿದಾಗ ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ಈ ಗೌರಿ ಹಬ್ಬದ ಸೀಸನ್ಗಳು, ಅದಕ್ಕಿಂತ ಹಿಂದೆ ವರಮಹಾಲಕ್ಷ್ಮಿ ಇದೆಲ್ಲ ಶುರು ಆಗ್ಬಿಡುತ್ತೆ. ಅದರಿಂದ ಈ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಈ ನಾವೇನಾದ್ರು ಹಣ ಗಳಿಸ್ಬೇಕು ಅಂತಂದ್ರೆ ಈ ಟೈಮಲ್ಲಿ ತುಂಬಾ ಸೂಕ್ತವಾದ ಸಮಯ ಮಾತ್ರ ನೀವು ಬಾಳೆ ನಾಟಿ ಮಾಡಕ್ಕೆ. ಅದನ್ನ ಆರಾಮಾಗಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅದೇನೋ ಮಿಸ್ ಆಯ್ತಪ್ಪ, ನೆಕ್ಸ್ಟ್ ನಾಟಿ ಮಾಡ್ಬೇಕು ನಾನು, ಆಗಲ್ವಾ ಅಂತಂದ್ರೆ ಅದನ್ನು ಮಾಡ್ಬೋದು. ಜನವರಿ, ಫೆಬ್ರವರಿಲೂ ಮಾಡ್ಬೋದು. ಅಂದ್ರೆ ಆ ಸಮಯದಲ್ಲಿ ಏನಾಗುತ್ತೆ, ಮಳೆ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬಂದಿರುತ್ತೆ. ಆವಾಗ ನೀವು ಮಳೆ ಆಶ್ರಯ ಸ್ವಲ್ಪ ಕಡಿಮೆ ಆದಾಗ ನೀವು ನೀರು ಚೆನ್ನಾಗಿರ್ಬೇಕು. ನಿಮ್ಮ ಬೋರಲ್ಲಿ ನೀವು ಹನಿ ನೀರಾವರಿ ಏನ್ ಕೊಡ್ತೀರಾ ಅದ್ರಲ್ಲಿ ನೀರು ಚೆನ್ನಾಗಿದ್ರೆ ಮಾತ್ರ ಆ ಸಮಯದಲ್ಲಿ ನೀವು ನಾಟಿ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾಟಿ ಮಾಡಕ್ ಹೋಗ್ಲೇಬೇಡಿ ಆ ಟೈಮಲ್ಲಿ. ಅದರಲ್ಲಿ ಆಮೇಲೆ ನಿಮ್ಗೆ ಆ ಟೈಮಲ್ಲಿ ಮಾಡಿದಾಗ ನಿಮ್ಗೆ ಬೆಲೆಗಳು ಏರುಪೇರು ಆಗ್ಬೋದು. ಯಾಕಂದ್ರೆ ನಾನು ಹಿಂದೆ ಹೇಳ್ದಂಗೆ ಸೆಪ್ಟೆಂಬರ್, ಅಕ್ಟೋಬರ್ ಆ ಸಮಯದಲ್ಲಿ ನಾವು ಏನೇ ಅದನ್ನ ಯಾಕಪ್ಪ ಪರ್ಟಿಕ್ಯುಲರ್ ತಗೋತೀನಿ ಅಂತಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಒಂದೇ ತಿಂಗಳು ನಮಗೆ ರೇಟ್ ಸಿಗೋದು ಕರೆಕ್ಟಾಗಿ. ಆ ಟೈಮಲ್ಲಿ ಹಬ್ಬಗಳ ಸೀಸನ್ ಬಂದ ತಕ್ಷಣ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗುತ್ತೆ ಬಾಳೆಗೆ. ಅಲ್ಲೇನಾಗುತ್ತೆ, ಮತ್ತೆ 1-2 ತಿಂಗಳು ಇರ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ 2 ತಿಂಗಳು ರೇಟ್ ನಿಂತ್ಕೊಳ್ಳೋದು. ಆಮೇಲೆ ಸ್ವಲ್ಪ ಡೌನ್ ಆಗ್ಬಿಡುತ್ತೆ. ಆದ್ರಿಂದ ಆ ಸಮಯ ಸೂಕ್ತ. ಬಟ್ ಆ ಸಮಯ ಮಿಸ್ ಆಯ್ತು ಅಂತಂದ್ರೆ ಜನವರಿ, ಫೆಬ್ರವರಿಲಿ ಹಾಕ್ಬೋದು. ಬಟ್ ನೀರು ಚೆನ್ನಾಗಿರ್ಬೇಕು, ನೀರಿನ ಕೊರತೆ ಇರಬಾರ್ದು. ಯಾಕಂದ್ರೆ ಮಳೆ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆದಾಗ ನಿಮಗೆ ಬೆಳವಣಿಗೆ
ಕುಂಠಿತ ಆಗ್ಬಿಡುತ್ತೆ ಬಾಳೆಗೆ. ಅದರಿಂದ ನೀರು ಚೆನ್ನಾಗಿರ್ಬೇಕು. ಆ ಸಮಯದಲ್ಲಿ ನೀವು ಜನವರಿ ಫೆಬ್ರವರಿ ಕೂಡ ನಾಟಿ ಮಾಡ್ಬೋದು ಬಾಳೆನ. ಬೇಸಿಗೆಯಲ್ಲಿ ನಾಟಿ ಮಾಡಿದ್ರೆ ಏನ್ ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಹನಿ ನೀರಾವರಿ ಪದ್ಧತಿ ಹೊಂದಿರ್ಬೇಕು. ಹಂಗೆ ನೀರು ಹಾಯಿಸೋದೆಲ್ಲ ಆಗಲ್ಲ. ಹನಿ ನೀರಾವರಿ ಪದ್ಧತಿ ಇದ್ರೆ ಮಾತ್ರ ಬೇಸಿಗೆಯಲ್ಲಿ ಬೆಳೆಯಕ್ಕೆ ಸಾಧ್ಯ ಆಗೋದು. ಯಾಕಂದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅಷ್ಟೇ ಪ್ರಮಾಣದಲ್ಲಿ ನೀರು ಕೊಡ್ಬೇಕು. ನೀರು ಚೆನ್ನಾಗಿದ್ರೆ ಮಾತ್ರ ಬಾಳೆ ಬರೋದು. ಬಾಳೆಗೆ ನೀರು ಕೂಡ ಮುಖ್ಯ. ಹಂಗೆ ಅತಿ ಆದ್ರೂ ಕೂಡ ಕಷ್ಟ ನೀರು, ಬಟ್ ನಿಯಮಿತವಾಗಿ ನೀರು ಕೊಡ್ಬೇಕು. ಹನಿ ನೀರಾವರಿ ಪದ್ಧತಿ ಹೊಂದಿರ್ಬೇಕು. ಡ್ರಿಪ್ ಲೈನ್ ಚೆನ್ನಾಗಿರ್ಬೇಕು. ಮತ್ತೆ ಮಲ್ಚಿಂಗ್ ಮಾಡಿದ್ರೆ ಇನ್ನೂ ಬೆಟರ್. ಮಲ್ಚಿಂಗ್ ಮಾಡಿದ್ರೆ ಏನಾಗುತ್ತೆ, ತೇವಾಂಶ ಮಣ್ಣಿನಲ್ಲಿ ಹಂಗೆ ಉಳಿದಿರುತ್ತೆ, ಹೆಚ್ಚಿಗೆ ಡ್ರೈ ಆಗಲ್ಲ. ಒಂದು ಏನೇ ಬೆಡ್ ಏನೋ ಕೊಡ್ಸಿರ್ತೀರ ಅಥವಾ ಏನೋ ಹೆಂಗ್ ಕೊಡ್ಸಿರ್ತೀರ, ಅದು ಮಲ್ಚಿಂಗ್ ಇದ್ದಷ್ಟು ನಿಮಗೆ ಜಾಸ್ತಿ ಡ್ರೈ ಆಗಲ್ಲ. ನೀರು ಅಲ್ಲೇ ಸ್ವಲ್ಪ ತೇವಾಂಶ ಚೆನ್ನಾಗಿರುತ್ತೆ. ಗಿಡಗಳು ಬರೋಕ್ಕೆ ಒಳ್ಳೆ ಇಳುವರಿ ಕೂಡ ತೆಗಿಯೋಕ್ಕೆ ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟು ನಾವು ಆದಾಯ ಚೆನ್ನಾಗಿ ತೆಗಿಬೇಕು, ಅದರಲ್ಲಿ ಬಾಳೆ ಗಿಡದಲ್ಲಿ ಹೆಚ್ಚು ಆದಾಯ ಚೆನ್ನಾಗಿ ಮಾಡಬೇಕು ಅಂತಂದ್ರೆ, ಮೊದಲು ಸಸಿಗಳ ಯಾಕೆ ಚೆನ್ನಾಗಿ ಮಾಡ್ಕೊಳ್ಳಿ. ನೀವು ಕಂದುಗಳು ಅಥವಾ ಯಾವ್ದು ತರ್ತೀರ ಅದು ಚೆನ್ನಾಗಿರ್ಬೇಕು. ಒಂದು ಎರಡು, ಅತಿ ಮಳೆ ಬಿದ್ದಾಗ ಅಥವಾ ನೀವು ಅತಿ ನೀರು ಕೊಟ್ಟಾಗ ಬದುಗಳಲ್ಲಿ ನೀರು ನಿಲ್ಬಾರ್ದು. ನೀವು ಎಲ್ಲಿ ನೀರು ನಿಲ್ಲುತ್ತೆ ಕರೆಕ್ಟಾಗಿ ಆ ಬದುಗಳು, ನೀವು ಏನು ಎರಡು ಸಾಲುಗಳ ಮಧ್ಯೆ ನೀರು ನಿಂತ್ಕೊಳ್ಳುತ್ತೆ, ಅಲ್ಲಿ ನೋಡಿ ಗಿಡಗಳನ್ನ ಯಾವುದೇ ಕಾರಣಕ್ಕೂ ಆ ಥರ ಇಟ್ಕೋಬೇಡಿ. ಅದು ಚೆನ್ನಾಗಿ ಬರಲ್ಲ. ಅಲ್ಲಿಗೆ ರೋಗ ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ನೀರು ನಿಲ್ದಿರೋ ಥರ ನೋಡ್ಕೊಳ್ಳಿ. ಹೆಚ್ಚಾಗಿ ಕೆಲವು ಡ್ರಿಪ್ ಲೈನ್ಗಳು ಹೆಚ್ಚಾಗಿ ಸುರಿಯೋ ಥರದ್ದು, ಅಥವಾ ಅತಿ ಮಳೆ ಬಿದ್ದಾಗ ನೀರು ನಿಲ್ದಿರೋ ಥರ ಡ್ರೈನೇಜ್ ವ್ಯವಸ್ಥೆ ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲಿ ನೀರಿನ ಮೂಲ ಇರುತ್ತೆ ಅಲ್ಲೆಲ್ಲ ನೀರು ನಿಲ್ದಿರೋ ಥರ ನೋಡ್ಕೊಳ್ಳಿ. ಆದಷ್ಟು ಬದುಗಳಲ್ಲಿ ನೀರು ನಿಲ್ದಿರೋ ಥರ ನೋಡ್ಕೋಬೇಕು. ಆಮೇಲೆ ಗೊಬ್ಬರಗಳು ಅಷ್ಟೇ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟೇ ಪ್ರಮಾಣದಲ್ಲಿ ಕೊಡಿ. ಅತಿಯಾಗಿ ಕೊಡಕ್ಕೆ ಹೋಗ್ಬೇಡಿ. ಅತಿಯಾಗಿ ಕೊಟ್ಟ ತಕ್ಷಣ ಇಳುವರಿ ಚೆನ್ನಾಗಿ ಬರುತ್ತೆ, ಅದೇನು ಸುಳ್ಳು ಅದೆಲ್ಲ. ಎಷ್ಟು ಅದಕ್ಕೆ ಒಂದು ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟರೆ ಸಾಕು. ನಾವು ಅತಿಯಾಗಿ ಕೊಟ್ಟರು ಕೂಡ ಅದೇನು ಹೆಚ್ಚಾಗಿ ಬಿಡಲ್ಲ. ಅದು ಎಷ್ಟು ಬೇಕು ನೀರನ್ನ, ಅದು ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು. ಗೊಬ್ಬರ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು. ಅದು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಕೊಡಿ. ಮತ್ತೆ ಕೀಟಬಾಧೆಗಳ ಕಡೆ ಅದನ್ನ ಅವಾಗವಾಗ ನೋಡ್ಕೊತಾ ಇರಬೇಕು ಕರೆಕ್ಟಾಗಿ. ಇಷ್ಟೆಲ್ಲ ಕರೆಕ್ಟಾಗಿ ನಾವು ನೋಡ್ಕೊಂಡಾಗ ನಾವು ಏನು ನಾಟಿ ಮಾಡಿರ್ತೀವಿ ಅಲ್ಲಿಂದ ಪ್ರತಿಯೊಂದನ್ನು ಗಮನಿಸ್ಕೊಂತ ಬರಬೇಕು. ಇಳುವರಿ ತೆಗಿಯೋಕ್ಕೆ ನಾವು ಪ್ರತಿಯೊಂದನ್ನು ಎಷ್ಟು ಸಾಧ್ಯ ಅಷ್ಟು ಮಾಡ್ತೀವಿ, ಅಷ್ಟು ಕೂಡ ಇಳುವರಿ ಬರುತ್ತೆ. ನಾವು ಅಷ್ಟು ಬೇಗ ಕೂಡ ದುಡ್ಡು ಕೂಡ ಚೆನ್ನಾಗಿ ನೋಡ್ಬೋದು. ಬಾಳೆಲಿ ದುಡ್ಡು ನೋಡೋದು ಅಷ್ಟೇ ಅಲ್ಲ, ಈ ರೈತರು ಮಾಡೋ ತಪ್ಪುಗಳು ಕೆಲವೊಂದು ಇರ್ತವೆ. ಏನ್ ತಪ್ಪು ಅಂತಂದ್ರೆ, ಈ ನಾಟಿ ಮಾಡ್ಬೇಕಾದಾಗೆ ಅತಿಯಾದ ತೇವಾಂಶ ಅಂತಂದ್ರೆ ಮಳೆ ಬಿದ್ದು ನೀರು ನಿಲ್ಲ ಕಡೆ ಯಾವುದೇ ಕಾರಣಕ್ಕೂ ನಾಟಿ ಮಾಡಕ್ ಹೋಗ್ಬೇಡಿ. ಅದು ಕೂಡ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ. ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗಲ್ಲ ಅತಿಯಾಗಿ ನೀರಿರೋ ಕಡೆ ನಾಟಿ ಮಾಡಿದಾಗ. ಮತ್ತೆ ಗಿಡಗಳ ಅಂತರ, ನಾವು ಯಾವ ತರ ಅಂತರ ಕೊಡ್ತೀವಿ ಅಷ್ಟು ಇಳುವರಿ ಸಿಗುತ್ತೆ. ಅಲ್ಲೂ ಕೂಡ ಕೆಲವು ತಪ್ಪು ಮಾಡ್ತಾರೆ. ಅತಿಯಾಗಿ ಒಂದ್ ಎಕರೆಗೆ ಎಷ್ಟು ಬೇಕು ಎಷ್ಟು ಸಸಿ ನೆಡ್ಬೇಕು ಅಷ್ಟೇ ನೆಡ್ಬೇಕು. ನಾವು ಅತಿಯಾಗಿ ಅಂತರ ಕಮ್ಮಿ ಮಾಡ್ಬಿಟ್ಟು ಜಾಸ್ತಿ ಹಾಕ್ಬಿಡೋದು, ಅದೆಲ್ಲ ಏನಾಗುತ್ತೆ, ಇಳುವರಿ ಕೂಡ ಕಡಿಮೆ ಆಗಿ ಅದು ಒಂದು ಪ್ರಮುಖ ಕಾರಣ ಆಗ್ಬಿಡುತ್ತೆ. ಅಂತರನೂ ಕೂಡ ಕಡಿಮೆ ಕೊಡಬೇಡಿ, ಆದಷ್ಟು ಜಾಸ್ತಿ ಇರಲಿ. ಅದೇ ಇನ್ನೊಂದು, ಸಸಿಗಳ ಆಯ್ಕೆ ನಾವು ತರ್ತೀವಲ್ಲ ಅದ್ರಲ್ಲೂ ಕೂಡ ಕರೆಕ್ಟಾಗಿರ್ಬೇಕು. ಮತ್ತೆ ಗೊಬ್ಬರ ಔಷಧಿಗಳ ನಿರ್ವಹಣೆ ಕರೆಕ್ಟಾಗಿ ಕೊಡಬೇಕು. ಇದನ್ನೆಲ್ಲ ಕರೆಕ್ಟಾಗಿ ಕೊಟ್ರೆ ನಾವು ಏನು ಅನ್ಕೊಂಡಿರ್ತೀವಿ, ನಾವು ಎಷ್ಟು ಇಳುವರಿ ತೆಗಿತೀವಿ, ಬೆಲೆ ನಮ್ಗೆ ಹೇಗೆ ಸಿಗುತ್ತೆ, ಅದೆಲ್ಲ ನಾವು ಅನ್ಕೊಂಡ್ರ ಥರನೇ ಬರುತ್ತೆ. ಕೆಲವೊಂದು ನಿರ್ವಹಣೆ ನಾವೇನು ಮಾಡ್ತೀವಿ, ಒಂದು ಸಣ್ಣ ಪುಟ್ಟ ಕೆಲವು ತಪ್ಪು ಮಾಡಿದ್ರು ಕೂಡ ಕೆಲವೊಂದ್ಸಲಿ ಇಳುವರಿ ಕುಂಠಿತ ಆಗ್ಬಿಡುತ್ತೆ. ಅದರಿಂದ ಪ್ರಮುಖವಾಗಿ ಈ ವಿಷಯಗಳನ್ನ ತಿಳ್ಕೋಬೇಕು ರೈತರು. ನಾವು ಇದು ಒಂದು ವರ್ಷದ ಬೆಳೆಗಳು. ನಾವು ಬೇರೆ ಬೆಳೆಗಳಾದ್ರೆ, ತರಕಾರಿ ಬೆಳೆಗಳಾದ್ರೆ 6 ತಿಂಗಳು 3 ತಿಂಗಳಿಗೂ ಮುಗಿದೋಗ್ತವೆ. ಬಟ್ ಇದನ್ನ ನೀವು ಖರ್ಚು ಮಾಡಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಖರ್ಚು ಮಾಡಿರ್ತೀರ, ಅಲ್ಲಿವರೆಗೆ ಕಾಯ್ಕೊಂಡು ಕೂತಿರ್ತೀರ. ನಾವು ಇದ್ರಲ್ಲಿ ಏನೋ ಸಿಗುತ್ತಪ್ಪ ನಮ್ಗೆ ಬಾಳೆ ಬೆಳೆಯಲ್ಲಿ, ವರ್ಷದ ಬೆಳೆ ಅಲ್ವಾ, ಅದರಿಂದ ಇದನ್ನ ನಾವು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಕೂಡ ಅದು ನಮ್ಗೆ ಮುಂದೆ ಹೊರೆ ಆಗ್ಬಿಡುತ್ತೆ. ಅದರಿಂದ ಆದಷ್ಟು ನಮ್ಗೆ ಎಲ್ಲಾನು ಕರೆಕ್ಟಾಗಿ ಸರಿ ಮಾಡಕ್ ಆಗದಿದ್ರು ಕೂಡ ಆದಷ್ಟು ಕೆಲವೊಂದು ಏನು ಮೇಯ್ನ್ ಇರ್ತವೆ ಅದನ್ನ, ಅಂದ್ರೆ ಅತಿಯಾಗಿ ನೀರು ನಿಲ್ದೇ ಇರೋ ಜಾಗಗಳು, ಇದನ್ನೆಲ್ಲ ನಮ್ಗೆ ಎಲ್ಲ ಪ್ರತಿಯೊಬ್ಬರು ರೈತರು ಗೊತ್ತೇ ಇರುತ್ತೆ. ಅಲ್ಲಿ ಎಲ್ಲಿ ನೀರು ನಿಲ್ಲುತ್ತೆ, ಎಲ್ಲಿ ನಿಲ್ಲಲ್ಲ, ಆಮೇಲೆ ಅಂತರ ಎಷ್ಟು ಕೊಡ್ಬೇಕು, ಅದನ್ನೆಲ್ಲ ಗೊತ್ತೇ ಇರುತ್ತೆ. ಅದನ್ನ ಆದಷ್ಟು ತಿಳ್ಕೊಂಡು, ಗೊತ್ತಿಲ್ಲ ಅಂತಂದ್ರೆ ಕೆಲವ್ರ ಹತ್ರ ಬೆಳೆದ್ರ ಹತ್ರ ತಿಳ್ಕೊಂಡು ಆಮೇಲೆ ನೀವು ವ್ಯವಸಾಯ ಮಾಡಿ ಬಾಳೆಲಿ ಒಳ್ಳೆ ಬೆಳೆ ತೆಗಿಬೋದು, ನೀವು ಲಕ್ಷ ಗಳಿಸ್ಬೋದು, ಅದಂತೂ ಖಂಡಿತ. ಅದರಿಂದ ಕೆಲವೊಂದು ಏನ್ ಹೇಳಿದೀನಿ ಇದೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಲಕ್ಷ ಆರಾಮಾಗಿ ಗಳಿಸ್ಬೋದು. ಒಂದು ಎಕರೆಯಲ್ಲಿ ಯಾವುದೇ ಬೆಳೆ ಬೆಳೆದ್ರು ಅಷ್ಟೇ, ನೇಂದ್ರ ಬಾಳೆ ಆಗ್ಬೋದು, ಪಚ್ಚಬಾಳೆ ಆಗ್ಬೋದು, ಅಥವಾ ಏಲಕ್ಕಿ ಆಗ್ಬೋದು. ಕೆಲವೊಂದು ಏನಾಗುತ್ತೆ, ನಾವು ಆ ಬೆಳೆಲಿ ಸಿಗ್ಲಿಲ್ಲಪ್ಪ ಇದ್ರಲ್ಲಿ ಸಿಗ್ಲಿಲ್ಲಪ್ಪ ಅನ್ನೋದಕ್ಕಿಂತ ನಾವು ಈ ಕೆಲವೊಂದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಈಗ ಫ್ಲಾಟ್ ಖಾಲಿ ಇರುತ್ತೆ,
ನಾವು ನಾಟಿ ಮಾಡಬೇಕು. ಅದಕ್ಕೆ ಯಾವುದೋ ತಿಂಗಳು ತಂದು ಮಾಡ್ಬಿಟ್ಟು ನಂಗೆ ರೇಟ್ ಸಿಗ್ಲಿಲ್ಲ, ನಂಗೆ ಬೆಳೆ ಸಿಗ್ಲಿಲ್ಲ, ನಂಗೆ ಲಕ್ಷ ಗಳಿಸಕ್ ಆಗಿಲ್ಲ ಅಂತ ಅನ್ನಕ್ಕಾಗಲ್ಲ. ನಾವೇನು ಈ ಕೆಲವೊಂದು ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ, ಅದರಲ್ಲಿ ನೀವು ಜೂನ್ ಜುಲೈ ಆಗಸ್ಟ್ ಇದೇನು ಹೇಳಿದ್ದೀನಿ ಅದು ಮಳೆ ಹೆಲ್ಪ್ ಮಾಡಿ ನಿಮಗೆ ಬೆಳೆ ಚೆನ್ನಾಗಿ ಬರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇದೇನು ಹೇಳಿದ್ದೀನಿ ಇದು ನಿಮಗೆ ಒಳ್ಳೆ ಇಳುವರಿ ಜೊತೆಗೆ ನಿಮಗೆ ಹಣ ಕೂಡ ಗಳಿಸೋಕೆ ಇದು ತುಂಬಾ ಒಳ್ಳೆ ಮಾರ್ಗ. ಇದೆಷ್ಟೆಲ್ಲ ಫಾಲೋ ಮಾಡ್ಕೊಂಡ್ರೆ ಟಿಪ್ಸ್ಗಳನ್ನ ನೀವು, ನಾನು ಯಾವ ಥರ ಬೆಳಿಬೇಕು ಅನ್ನೋದನ್ನ ನಾನು ಇಷ್ಟು ಹೇಳಿದ್ದೀನಿ, ಇಷ್ಟೆಲ್ಲ ಟಿಪ್ಸ್ ಫಾಲೋ ಮಾಡಿ ನಿಮ್ಗೆ ಆರಾಮಾಗಿ ಲಕ್ಷ ಇದನ್ನ ಗಳಿಸ್ಬೋದು ಅಂತ ಹೇಳ್ತೀನಿ. ಇದು ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಅದರಲ್ಲೂ ಎಸ್ಪೆಷಲಿ ಏಲಕ್ಕಿ ಬೆಳೆ ಅಂತೂ ನೀವು ಪ್ರತಿಯೊಬ್ಬರು ರೈತರಿಗೂ ಗೊತ್ತೇ ಇರುತ್ತೆ. ಯಾವ ಟೈಮಲ್ಲಿ ಅಂತಂದ್ರೆ ವರಮಹಾಲಕ್ಷ್ಮಿ ಶುರು ಆದರೆ ನಿಮಗೆ ಗೌರಿ ಮುಗಿದ ಮೇಲೂ ಸ್ವಲ್ಪ ದಿನ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ದೀಪಾವಳಿ ತನಕ 2 ತಿಂಗಳು ಇದು ರೇಟ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಏನಕ್ಕಪ್ಪ ರೇಟ್ ಇರುತ್ತೆ ಅಂದ್ರೆ ಒಂದು ಹಬ್ಬಗಳ ಸೀಸನ್ ಇರುತ್ತೆ. ಇನ್ನೊಂದು ಈ ರೋಗ ಬಾಧೆಗಳು ಜಾಸ್ತಿಯಾಗಿ ಈ ಜೂನ್ ಜುಲೈಯಲ್ಲಿ ಗಾಳಿ ಮಳೆ ಇದು ಜಾಸ್ತಿಯಾಗಿ ಎಲ್ಲ ನಾಶ ಜಾಸ್ತಿ ಆಗ್ಬಿಡುತ್ತೆ ಗಾಳಿಗೆ. ಅದರಿಂದ ರೇಟ್ ಕೂಡ ಜಂಪ್ ಆಗುತ್ತೆ. ಎಷ್ಟೋ ಕೆಲವು ರೈತರು ಪಾಪ ಕಷ್ಟಪಟ್ಟು ಬೆಳೆದ್ರು ಕೂಡ ಗಾಳಿ ಮಳೆಗೆ ಅವ್ರದ್ದು ನಷ್ಟ ಅನುಭವಿಸೋರು ಇದ್ದೇ ಇರ್ತಾರೆ. ಬಟ್ ಅಷ್ಟೋ ಇಷ್ಟೋ ಅದ್ರಲ್ಲಿ ರೇಟ್ ಸಿಗ್ಬೇಕು ಅಂದ್ರೆ ನಾವು ಆ ಟೈಮೇ ಬೆಟರು ನಮಗೆ. ಅದಕ್ಕೋಸ್ಕರ ನಾನು ಆ ಟೈಮ್ ಹೇಳ್ತಾ ಇರೋದು. ಇದು ನಿಮಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಪ್ರತಿಯೊಬ್ಬ ರೈತರಿಗೂ ಅನ್ಕೊಡ್ತೀನಿ, ಶೇರ್ ಮಾಡಿ ದಯವಿಟ್ಟು. ಈ ಬಾಳೆ ಅನ್ನೋದು ವರ್ಷದ ಬೆಳೆ. ಅದರಿಂದ ನಾವು ವರ್ಷಾನುಗಟ್ಟಲೆ ನಾವು ಇದನ್ನು ಸಾಕಬೇಕು, ಸಲುಹಿಸಬೇಕು. ನಾವೆಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಚೆನ್ನಾಗಿ ನಮ್ಗೆ ಆದಾಯವನ್ನು ಮಾಡಿಕೊಡುತ್ತೆ. ಎಲ್ಲೂ ಕೂಡ ತಾಳ್ಮೆ ಕಳ್ಕೊಬಾರ್ದು. ಪ್ರತಿಯೊಬ್ಬ ರೈತರು ಕೂಡ ಅಷ್ಟೇ. ಸ್ವಲ್ಪ ಎಡವಿದ್ರು ಕೂಡ ನಾವು ಎಷ್ಟೋ ತಿಂಗಳು ಕಾಪಾಡ್ಕೊ ಬಂದಿದ್ದು ಲಾಸ್ಟಲ್ಲಿ ಕೈಗೆ ಸಿಕ್ಕಿತ್ತು ಬಾಯಿಗೆ ಸಿಕ್ಕಿಲ್ಲಪ್ಪ ಅನ್ನೋ ಥರ ಆಗ್ಬಿಡುತ್ತೆ. ಅದರಿಂದ ಪ್ರತಿಯೊಂದು ಕೂಡ ಮಾಡ್ಕೊಂಡು ಬರಲೇಬೇಕು. ಏನೇನು ನಾನು ಟಿಪ್ಸ್ ಕೊಟ್ಟಿದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಯಾವ ಟೈಮಲ್ಲಿ ಅದನ್ನು ನೆಡಬೇಕು, ಯಾವ ಟೈಮಿಗೆ ಅದು ಕರೆಕ್ಟಾಗಿ ಬಂದರೆ ನಮಗೆ ಲಾಭ ಸಿಗುತ್ತೆ ಅನ್ನೋದೆಲ್ಲ ಪೂರ್ತಿ ನೋಡಿ ಈ ವಿಡಿಯೋಗಳಲ್ಲಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರು ರೈತರು ಕೂಡ ಈ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.